ನಮಸ್ಕಾರ ಟಿವಿ2ಗೆ ಸ್ವಾಗತ. ಸರ್ಜಾಪುರ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿ ಬ್ರಹ್ಮೋತ್ಸವ ಜಾತ್ರೆ ದಶಕಗಳಿಂದ ನಡೀತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ನಮ್ಮ ಆದಿಜಾಂಬು ಅಥವಾ ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಬಂಧುಗಳು ಪ್ರತಿ ವರ್ಷ ಅದ್ದೂರಿ ಆದಂಥ ವಾದ್ಯಗೋಷ್ಠಿಯನ್ನು ನಡೆಸ್ತಾರೆ. ಆ ವಾದ್ಯಗೋಷ್ಠಿ ನಮ್ಮ ಆ ಭಾಗದಲ್ಲಿರ್ತಕ್ಕಂಥ ನಮ್ಮ ಯುವಕರು ದಿವಂಗತ ಕುಮಾರ್ ಗೆಳೆಯರ ಬಳಗದ ವತಿಯಿಂದ ಈ ವಾದ್ಯಗೋಷ್ಠಿಯನ್ನ ಅನ್ನ ತರ್ಪಣೆಯನ್ನ ಒಂದು ವಿಶೇಷವಾದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅದು 22-23 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಧುಗಳ ವಿಶೇಷ ವಾಹನಕ್ಕೆ ನಾವು ಹೋಗುತ್ತು. ವಿಶೇಷವಾಗಿ ಯುವಕ ತಂಡ ತಮಟಾವಾದ್ಯ ಬಾಣ ಬಿರುಸುಗಳೊಂದಿಗೆ ದೇವರ ಅದ್ದೂರಿ ಪಲ್ಲಕ್ಕಿಯನ್ನು ಸಹ ನಡೆಸೋದ್ರಿಂದ ನಾನು ಆ ಭಾಗದ ಜನತೆಗೆ ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿ ಬ್ರಹ್ಮೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತೇನೆ. ಸಮುದಾಯಕ್ಕೂ ಶುಭಾಶಯ ಕೊಡ್ತೇನೆ. ನಾನು ಭಾಗವಹಿಸ್ತಾ ಇದ್ದೇನೆ. ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರು, ಹಿರಿಯರು, ತಾಯಿಯನ್ನು, ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮ ಭಾಗವಹಿಸಿ ವಾದ್ಯಗೋಷ್ಠಿ ಜೊತೆಗೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ. ಏನು ದಿನಾಂಕ 3/2/2024 ಮಂಗಳವಾರ ಸರ್ಜಾಪುರದಲ್ಲಿ ನಡೆಯಲಿರುವ ಕೋದಂಡರಾಮ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಏನು ನಮ್ಮ ಸಹೋದರರು ಆಹ್ವಾನ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನ ದಿವಂಗತ ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸುಮಾರು ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಆ ಭಾಗದಲ್ಲಿ ಆಯೋಜನೆ ಮಾಡಿಕೊಂಡು ಉತ್ತಮ ಸಾಮಾಜಿಕ ಒಂದು ಮಾದರಿಯಾಗಿ ಈ ತಂಡ ಆ ಭಾಗದಲ್ಲಿ ಸರ್ಜಾಪುರ ಭಾಗದಲ್ಲಿ ಹಲವಾರು ಅಸಹಾಯಕರ ರಕ್ಷಣೆ ಇರ್ಬೋದು, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಹಮ್ಮಿಕೊಳ್ಳೋದ್ರ ಮುಖಾಂತರ ಕುಮಾರ ಅಭಿಮಾನಿಗಳ ಬಳಗಕ್ಕೆ ಒಂದು ಕಿರೀಟವನ್ನ ತಂದು ಕೊಡ್ತಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಸಹ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ. ಅವರಿಗೆ ನಾನು ಬೆನ್ನೆಲುಬಾಗಿ ನಾನು ಅವರ ಜೊತೆಯಲ್ಲಿ ಇರ್ತೀನಿ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಂಬೇಡ್ಕರ್ ಕಾಲೋನಿ ವತಿಯಿಂದ, ನಮ್ಮ ಸಮುದಾಯದ ವತಿಯಿಂದ ಕೋದಂಡರಾಮ ಸ್ವಾಮಿ ದೇವಾಲಯದ ಜಾತ್ರೆಯ ಮಹೋತ್ಸವ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಕುಮಾರ ಗೆಳೆಯರ ಬಳಗ ಬಹಳ ಅದ್ದೂರಿಯಾಗಿ ಸುಮಾರು 20-25 ವರ್ಷಗಳಿಂದ ಎಲ್ಲ ಜನರನ್ನು ಒಗ್ಗೂಡಿಸಿ ಎಲ್ಲರನ್ನು ಕೊಂಡೊಯ್ಯಿ ಬಹಳ ವಿಜೃಂಭಣೆಯಿಂದ ಇಡೀ ಭಕ್ತಾದಿಗಳನ್ನು ಆಕರ್ಷಣೆ ಮಾಡಿ, ಸಾರ್ವಜನಿಕರನ್ನು ಆಕರ್ಷಣೆ ಮಾಡಿ ಬಹಳ ಉತ್ತಮವಾದ ಕೆಲಸ ಮಾಡತಕ್ಕಂಥ ಒಂದು ಕುಮಾರ ಬಳಗಕ್ಕೆ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸುತ್ತೇನೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮವೇ ಅಲ್ಲದೆ ಸಾರ್ವಜನಿಕವಾಗಿ ಮತ್ತು ಸಮಾಜ ರೀತಿಯಲ್ಲಿ ಉತ್ತಮ ಒಂದು ವ್ಯವಸ್ಥೆ ರೀತಿಯಲ್ಲಿ ನಡೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಕುಮಾರ ಮತ್ತು ಬಳಗ ಮತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್, ಇನ್ನು ಹರ್ಷ, ಇನ್ನೂ ಅನೇಕ ಮುಖಂಡರು ಶ್ರೀನಾಥ್ ಇದ್ದಾರೆ, ಇನ್ನೂ ಬಹಳ ಜನ ಯುವಕರಿದ್ದಾರೆ. ಇದೇ ರೀತಿ ಪ್ರತಿಭೆಯನ್ನು ಬೆಳೆಸಿಕೊಂಡು ಮುಂದಿನ ಒಂದು ಪೀಳಿಗೆಗೆ ಒಂದು ಮಾದರಿ ಆಗಬೇಕಂತ ಹೇಳ್ಬಿಟ್ಟು ನಾನು ಕೋದಂಡ ಸ್ವಾಮಿ ಜಾತ್ರೆ ಪರವಾಗಿ ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಶ್ರೀ ಕೋದಂಡರಾಮ ಸ್ವಾಮಿ ಜಾತ್ರೆ ಪ್ರಯುಕ್ತ ಈ ವರ್ಷ 2026ರಲ್ಲಿ ವರ್ಷ 20 ಶ್ರೀ ಕೋದಂಡರಾಮ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಆವತ್ತು ಸಂಜೆ 6 ಗಂಟೆಗೆ ವಿಜೃಂಭಣೆಯಿಂದ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯ, ಸರ್ಜಾಪುರ ಬಸ್ ಸ್ಟ್ಯಾಂಡು ಅಯ್ಯಪ್ಪ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮನ, ವಿನೂತನ ಕಾರ್ಯಕ್ರಮನ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕುಮಾರ್ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ, ಆರ್ಕೆಸ್ಟ್ರಾ, ರಸಮಂಜರಿ ಕಾರ್ಯಕ್ರಮಗಳು ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಸಲ ಸರಿಗಮಪ ಖ್ಯಾತಿಯಾದಂಥ ಏನು ಅದ್ದೂರಿ ಲೈವ್ ವಾದ್ಯಗೋಷ್ಠಿ ಸಮಾರಂಭ
ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಣ್ಣವರು ಅನೇಕ ನಮ್ಮೆಲ್ಲ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವೆಲ್ಲ ಕೂಡ ಸಕಾಲಕ್ಕೆ ಆಗಮಿಸಿ ಆ ಭಗವಂತನ ಪ್ರಾರ್ಥನೆ ಮಾಡಿ, ಯಾಕೆಂದರೆ ಬೆಳಗ್ಗೆ ಎಲ್ಲ ರಥೋತ್ಸವ ಭಗವಂತನ ಸೇವೆ ಮಾಡಿರ್ತೀವಿ, ಸಂಜೆ ಒಂದು ರಸಮಂಜರಿ ಕಾರ್ಯಕ್ರಮ ಇರಬೇಕು. ಜಾತ್ರಾ ಮಹೋತ್ಸವ ಅಂದರೆ ಇವೆಲ್ಲ ಕೂಡ ಚೆನ್ನಾಗಿರಬೇಕು ನಮ್ಮ ನಿಟ್ಟಿನಲ್ಲಿ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಜಾಪುರದಲ್ಲಿ ಕಲ್ಯಾಣ ಕೋದಂಡ ರಾಮಸ್ವಾಮಿ ರಥೋತ್ಸವ ಹಾಗೂ ಹಲವಾರು ಕಾರ್ಯಕ್ರಮಗಳನ್ನ ಸರ್ಜಾಪುರದ ಗ್ರಾಮಸ್ಥರಿಂದ ಎಲ್ಲ ಯುವಕರು ಸೇರಿ ಹಮ್ಮಿಕೊಂಡಿರ್ತಾರೆ. ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡ್ತೇನೆ. ಸರ್ಜಾಪುರ ಹೋಬಳಿ ಸರ್ಜಾಪುರ ಗ್ರಾಮದಲ್ಲಿ 3/2/2026 ಮಂಗಳವಾರ ಶ್ರೀ ಕಲ್ಯಾಣ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಸುಮಾರು 10-15 ವರ್ಷಗಳಿಂದ ನಮ್ಮ ಕುಮಾರ್ ಗೆಳೆಯರ ಬಳಗ ಸರ್ಜಾಪುರ ಇವರ ವತಿಯಿಂದ ಅದ್ದೂರಿಯಾಗಿ ವಾದ್ಯಗೋಷ್ಠಿ ಸಮಾರಂಭಗಳು ಮತ್ತೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ. ವರ್ಷನೂ ಈ ಸಹಭಾಗಿತ್ವದಲ್ಲಿ ನಾನು ಕೂಡ ಭಾಗವಹಿಸ್ತಾ ಬರ್ತಾ ಇರ್ತೇನೆ. ಈ ಸಾರಿ ಲಾಸ್ಟ್ ಟೈಮ್ ಬಂದಾಗ ಕೆಲವೊಂದು ವಿಚಾರಗಳು ಪ್ರಸ್ತಾಪ ಮಾಡ್ಕೊಂಡಿದ್ವಿ. ಈ ಸಾರಿ ತುಂಬಾ ಅದ್ದೂರಿಯಾಗಿ ಮಾಡಬೇಕು, ಮತ್ತೆ ನಿಮ್ಮ ಗೆಳೆಯರ ಬಳಗ ಎಲ್ಲಾ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಕುಮಾರ್ ಗೆಳೆಯರ ಬಳಗ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅದರ ಸಹಭಾಗಿತ್ವದಲ್ಲಿ ನಾನು ಈ ಸಾರಿ ಇರ್ತೇನೆ. ಜೊತೆಗೆ 3/2/2026 ಮಂಗಳವಾರ ಬ್ರಹ್ಮರಥೋತ್ಸವ ಜೊತೆಗೆ ಸರ್ಜಾಪುರದ ಪ್ರಮುಖ ರಥಬೀದಿಗಳಲ್ಲಿ ದಿವ್ಯ ಮಂಗಳ ಬ್ರಹ್ಮರಥೋತ್ಸವ ಹಾಗೂ ಅದ್ದೂರಿ ಲೈವ್ ವಾದ್ಯಗೋಷ್ಠಿ ಸಮಾರಂಭ ಏರ್ಪಡಿಸಿರ್ತಾರೆ. ಇವರಿಗೆ ಎಲ್ಲಾ ರೀತಿಯ ಸಹಕಾರದ ಜೊತೆಗೆ ಇವರು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಮತ್ತೆ ಈ ಒಂದು ಕೋದಂಡರಾಮಸ್ವಾಮಿ ದೇವರ ಆಶೀರ್ವಾದ ಈ ಒಂದು ತಂಡದ ಮೇಲೆ ಇರಲಿ. ಎಲ್ಲರೂ ಇದೇ ರೀತಿ ಮುಂದೆ ಬರಲಿ ಅನ್ನೋದನ್ನ ನಾ ಈ ಮುಖಾಂತರ ಜನರಿಗೆ ಕೇಳ್ಕೊಳ್ತೇನೆ. ಎಲ್ಲರೂ ಸಹಿತ ಈ ಕಲ್ಯಾಣ ಕೋದಂಡರಾಮ ಬ್ರಹ್ಮೋತ್ಸವಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಬಿಜಾಪುರದ ಶ್ರೀ ಕೋದಂಡ ರಾಮಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ದಿವಂಗತ ಕುಮಾರ್ ಗೆಳೆಯರ ಬಳಗದವರು ಬಹಳ ವರ್ಷಗಳಿಂದ ಅದ್ದೂರಿ ವಾದ್ಯಗೋಷ್ಠಿಯನ್ನು ನಡೆಸ್ಕೊಂಡು ಬಂದಿರ್ತಾರೆ. ಈ ತಂಡ ಏನಿದೆ, ಅಂಬೇಡ್ಕರ್ ಕಾಲೋನಿಯ ದಿವಂಗತ ಕುಮಾರ್ ಗೆಳೆಯರ ಬಳಗ, ಅವನ ಪ್ರೀತಿಯ ಸ್ನೇಹಿತರ ನೆನಪಿಗಾಗಿ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಕೋದಂಡರಾಮನಿಗೆ ಅರ್ಪಣೆ ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಸರ್ಜಾಪುರದಲ್ಲಿ ಇದುವರೆಗೂ ಆಗೋ ಆರ್ಕೆಸ್ಟ್ರಾಗಳಾದರೆ ಏನು ವಾದ್ಯಗೋಷ್ಠಿ ಏನಿದೆ ತುಂಬ ಅದ್ದೂರಿಯಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಅತಿಥಿಗಳು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಮತ್ತು ಊರಿನ ಗ್ರಾಮಸ್ಥರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗಲಿ ಮತ್ತು ಮುಂದಿನ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ದೇವರನ್ನು. ಸರ್ಜಾಪುರದಲ್ಲಿ ಈ ಕಲ್ಯಾಣ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ನಮ್ಮ ಬಸ್ ಸ್ಟಾಪ್ನಲ್ಲಿ ಹಿಂದಿನ ವರ್ಷದಂತೆ ಈ ವರ್ಷನೂ ಸಹ ಅದ್ದೂರಿಯಾಗಿ ವಾದ್ಯಗೋಷ್ಠಿಯನ್ನು ಕುಮಾರ್ ಗೆಳೆಯರ ಬಳಗದ ವತಿಯಿಂದ ವಾದ್ಯಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಎಲ್ಲಾ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸರ್ಜಾಪುರದ ನಾಗರಿಕರನ್ನು ಆಶೀರ್ವಾದ ಮಾಡಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಸಹ ಭಾಗವಹಿಸುತ್ತಿದ್ದೇವೆ. ನಾವು ಮತ್ತು ನಮ್ಮ ಊರಿನ ಹಿರಿಯ ನಾಗರಿಕರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೇವೆ. ನೀವು ಸಹ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ಸೊ ಎಲ್ರಿಗೂ ನಮಸ್ಕಾರ. ಈ ದಿನ ಸರ್ಜಾಪುರ ಕುಮಾರ ಗೆಳೆಯರ ಬಳಗದ ವತಿಯಿಂದ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವ ದಿನಾಂಕ 3/2/2026 ಅದರ ಫೆಬ್ರವರಿ 3ನೇ ತಾರೀಕು ಮಂಗಳವಾರ ಸರ್ಜಾಪುರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಕುಮಾರ ಗೆಳೆಯರ ಬಳಗದವರು ಸಜ್ಜಾಗಿದ್ದಾರೆ. ಇದಕ್ಕೆ ಪ್ರೋತ್ಸಾಹಕರಾಗಿ ನಮ್ಮ KP ರಾಜಣ್ಣವರ ಒಂದು ಬಳಗ ಸಪೋರ್ಟ್ ಮಾಡ್ತಿದ್ದೀವಿ. ಸೊ ಪ್ರತಿ ವರ್ಷ ಇವರು ಈ ಒಂದು ಜಾತ್ರಾ ಮಹೋತ್ಸವನ್ನ ಮನೆಯಲ್ಲಿ ಮಾತ್ರ ಅಲ್ಲದೆ ಪಬ್ಲಿಕ್ಕು ಸಹ ನಾವೇನಾದರೂ ಮಾಡಬೇಕು ಅಂತೇಳಿ ಹಲವಾರು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ವಾದ್ಯಗೋಷ್ಠಿ ಇರ್ಬೋದು, ಅದಲ್ಲದೆ ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆ ಮಾಡಿ ಸಮಾಜಮುಖಿ ಕೆಲಸಗಳು ಸಹ ಹಮ್ಮಿಕೊಂಡು ಪ್ರತಿ ವರ್ಷನೂ ಸಹ
ಈ ಒಂದು ಕುಮಾರ ಗೆಳೆಯರ ಬಳಗ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಬರ್ತಾ ಇರುತ್ತೆ. ಸರ್ಜಾಪುರ ಗ್ರಾಮದ ಕೋದಂಡರಾಮಸ್ವಾಮಿ ರಥೋತ್ಸವ ನಡೆಯುತ್ತೆ. ಆವತ್ತು ಸಂಜೆ ಕುಮಾರ ಗೆಳೆಯರ ಬಳಗದಿಂದ ಆರ್ಕೆಸ್ಟ್ರಾವನ್ನು ಆಯೋಜಿಸಲಾಗಿದೆ. ದಯವಿಟ್ಟು ಸುತ್ತಮುತ್ತಲಿನ ಎಲ್ಲ ಬಂದು ಸಹಕರಿಸಿ ಅದನ್ನು ವೀಕ್ಷಿಸಿ ತಾವು ತನ್ನ ಧನುಮನನ್ನು ಸಹಕರಿಸಿ ತಾವು ಬಂದು ಹೋಗ್ಬೇಕು. ಎಲ್ರಿಗೂ ನಾಗರಿಕರು ತಿಳಿಸ್ತಾ ಇದ್ದೀವಿ. ನಾನು ಬರ್ತಾ ಇದ್ದೀನಿ. ಕೋದಂಡ ರಾಮಸ್ವಾಮಿ ಬ್ರಹ್ಮೋತ್ಸವಕ್ಕೆ ನಮ್ಮ ಮುತಾಳರ ಯುವಕರು, ಸರ್ಜಾಪುರ ಯುವಕರಿಗೆ ಆಹ್ವಾನ ನೀಡಿದ್ದಾರೆ. ಸರ್ಜಾಪುರ ಯುವಕರು ಎಲ್ಲರೂ ಬರ್ತಾ ಇದ್ದೀವಿ, ಅಟೆಂಡ್ ಆಗ್ತಾ ಇದ್ದೀವಿ. ಈ ಬ್ರಹ್ಮರಥೋತ್ಸವನ ಆಚರಣೆ ಮಾಡ್ಬೇಕು ಅಂತ ಎಲ್ರು ಬಂದಿದ್ದಾರೆ. ಸೊ ನಾವೆಲ್ಲ ಯುವಕರು ಭಾಗವಹಿಸ್ಕೊಂಡು ಯಶಸ್ವಿಯಾಗಿ ನಡ್ಸ್ಕೊಡ್ತೀವಿ ಅಂತ ದಿವಂಗತ ಕುಮಾರ್ ಗೆಳೆಯರ ಬಳಗದ ವತಿಯಿಂದ ಎಲ್ರು ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ಕೊಡ್ತಾ ನಾವು ಎಲ್ಲರೂ ಅಟೆಂಡ್ ಆಗ್ತೀವಿ. ಎಲ್ರಿಗೂ ನಮಸ್ಕಾರ. ಸರ್ಜಾಪುರದಿಂದ ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಆಹ್ವಾನ ನೀಡೋದಕ್ಕೆ ದಿವಂಗತ ಕುಮಾರ್ ಗೆಳೆಯರ ಬಳಗದ ಕಡೆಯಿಂದ ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ 3ನೇ ತಾರೀಕು ಫೆಬ್ರವರಿ 2026 ಮಂಗಳವಾರ ನಡೀತಾ ಇದೆ. ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ದಿವ್ಯಮಂಗಳ ಬ್ರಹ್ಮರಥೋತ್ಸವವನ್ನು ನಮ್ಮ ಕುಮಾರ್ ಗೆಳೆಯರ ಬಳಗ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ವಿಜೃಂಭಣೆಯಿಂದ ಈ ಗೆಳೆಯರೆಲ್ಲ ಸೇರ್ಕೊಂಡು ಒಟ್ಟಾಗಿ ಮಾಡೋದು ತುಂಬಾ ಖುಷಿ ಕೊಡುತ್ತೆ ನಮ್ಗೆ. ಅವರು ಈ ಸಾಂಸ್ಕೃತಿಕ ಮತ್ತು ದೈವಿಕ ಕಾರ್ಯಕ್ರಮಗಳಿಗೆ ನಾವು ಯಾವತ್ತೂ ಪ್ರೋತ್ಸಾಹ ನೀಡ್ತಾ ಇರ್ತೀವಿ. ಅವ್ರ ಜೊತೆ ನಾವು ಯಾವಾಗ್ಲೂ ಜೊತೆಲಿ ಇರ್ತೀವಿ. ಪ್ರತಿ ವರ್ಷ ಅಂತ ಈ ವರ್ಷ ವಿಜೃಂಭಣೆಯಿಂದ ವರ್ಷ ವಿಜೃಂಭಣೆ ಜಾಸ್ತಿ ಮಾಡ್ತಿದ್ದಾರೆ. ಅವ್ರ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಅವರ ಗೆಳೆಯರ ಬಳಗಕ್ಕೆ ವಂದನೆಗಳು, ಧನ್ಯವಾದಗಳು ತಿಳಿಸ್ತೇನೆ. ನಾವು ಆ ಕಾರ್ಯಕ್ರಮಕ್ಕೆ ನಾವು ಕೂಡ ಬರ್ತಾ ಇದೀವಿ. ಎಲ್ಲರೂ ಸರ್ವ ಜನರು ಬನ್ನಿ, ಸರ್ಜಾಪುರ ಗ್ರಾಮಸ್ಥರೆಲ್ಲ ಬಂದು ಅದನ್ನ ಸಕ್ಸಸ್ ಮಾಡ್ಬೇಕಂತ ಕೋರ್ಕೊಳ್ತೇನೆ. ಮಂಗಳ ಬ್ರಹ್ಮ ರಥೋತ್ಸವ ಸರ್ಜಾಪುರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ದಿವಂಗತ ಕುಮಾರ್ ಗೆಳೆಯರ ಬಳಗ ಸರ್ಜಾಪುರ ಅದ್ದೂರಿ ಲೈವ್ ವಾದ್ಯಗೋಷ್ಠಿ ಸಮಾರಂಭ, ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಸೇರಿ ಬರ್ತಾ ಇದೀವಿ. ನೀವು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿ. ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿ ಬ್ರಹ್ಮೋತ್ಸವ ಪ್ರಯುಕ್ತ ಸರ್ಜಾಪುರ ಪ್ರಮುಖ ರಥ ಬೀದಿಗಳಲ್ಲಿ ಶ್ರೀ ಕುಮಾರ ಗೆಳೆಯರ ಬಳಗ ಸರ್ಜಾಪುರ ಇವರ ವತಿಯಿಂದ ಸಂಜೆ 7 ಗಂಟೆಗೆ ಸರಿಗಮ ಖ್ಯಾತಿಯ ಅಶ್ವಿನ್ ಶರ್ಮಾ ಮತ್ತು ಸಂಗಡಿಗರಿಂದ ಅದ್ದೂರಿ ಲೈವ್ ವಾದ್ಯಗೋಷ್ಠಿ ಸಮಾರಂಭ. ನಾವು ಬರ್ತಾ ಇದ್ದೀವಿ, ಮತ್ತೆ ನಮ್ಮ ಜೊತೆಯಲ್ಲಿ ನಮ್ಮ ಸಹ ಸಂಗಡಿಗರಿಂದ ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕೆಂದು ಕೋರಿಕೊಳ್ಳುತ್ತೇವೆ.